ಬಿಜೆಪಿ ಜೆಡಿಎಸ್ ನಾಯಕರ ಮೊದಲ ರಾಜ್ಯ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮನ್ವಯ ಸಮಿತಿ ಸಭೆಯಲ್ಲಿ ಹಲವು ವಿಚಾರದ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ಲೋಕಸಭೆ ಚುನಾವಣೆಯಲ್ಲಿ ದೋಸ್ತಿ ರಣತಂತ್ರವನ್ನ ಎಣಿತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ಜಿಲ್ಲಾ ಮಟ್ಟದ ಸಭೆಗಳಾದವು, ಆದರೆ ರಾಜ್ಯ ಮಟ್ಟದ ಮೀಟಿಂಗ್ ಆಗಿರಲಿಲ್ಲ. ಈಗ ಮೊದಲ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಖಾಸಗಿ ಹೋಟೆಲ್ನಲ್ಲಿ. ಮಾಜಿ ಸಿಎಂ ಯಡಿಯೂರಪ್ಪ, ದೇವೇಗೌಡರು, ವಿಜಯೇಂದ್ರ, ಎಚ್ಡಿಕೆ, ಆರ್ ಅಶೋಕ್ ಸಮನ್ವಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿಗೆ ಎದ್ದು ನಿಂತು ಸ್ವಾಗತಿಸಿದ ಬಿಜೆಪಿ ನಾಯಕರು. ಬಿಎಸ್ವೈ ಕಾಲು ಮುಟ್ಟಿ ನಮಸ್ಕರಿಸಿದ ನಿಖಿಲ್ ಕುಮಾರಸ್ವಾಮಿ. ಸದಾನಂದಗೌಡ, ಸಿಟಿ ರವಿ ಜೊತೆ ಕುಮಾರಸ್ವಾಮಿ ಚರ್ಚೆಯನ್ನ ಮಾಡಿದ್ದಾರೆ. ಉಸ್ತುವಾರಿ ಅಗರ್ವಾಲ್, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜೊತೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ಮೊದಲ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಭಾಗಿಯಾಗಿದ್ದಾರೆ. ನಾಯಕರ ಮಟ್ಟದಲ್ಲಿ ದೋಸ್ತಿ ಆಗಿದೆ ನಿಜ, ಅದು ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಆಗಬೇಕು. ಹಾಗಿದ್ದಾಗ ಮಾತ್ರ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯ ಅಂತ ಅರಿತಿರುವ ಉಭಯ ಪಕ್ಷಗಳ ನಾಯಕರು ಮೊದಲ ರಾಜ್ಯ ಕೋರ್ ಕಮಿಟಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಮನ್ವಯ ಸಭೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ ಮಾಜಿ ಸಿಎಂ ಬಿಎಸ್ವೈ ಇಬ್ಬರೂ ಕೂಡ ಮುಖಾಮುಖಿಯಾಗಿದ್ದಾರೆ, ಒಂದೇ ವೇದಿಕೆಯಲ್ಲಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಗೋವಿಂದ ಕಾರಜೋಳ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಮಾಜಿ ಸಿಎಂ ಕುಮಾರಸ್ವಾಮಿ, ಬಿಎಸ್ವೈ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೂ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಭಾಗಿಯಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಜಿಟಿ ದೇವೇಗೌಡರು ಎಲ್ಲರೂ ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ಮೊದಲ ಕೋರ್ ಕಮಿಟಿ ಸಭೆ ಇದು. ರಾಜ್ಯ ಮಟ್ಟದ ದೋಸ್ತಿ ಸಭೆ. ಅನೇಕ ವಿಚಾರಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇವೆ. ಬಿಜೆಪಿ ಜೆಡಿಎಸ್ ನಡುವೆ ಹೊಂದಾಣಿಕೆ ಆಗಬೇಕು. ಕಾರ್ಯಕರ್ತರ ಮಟ್ಟದಲ್ಲಿ ಅದು ದೊಡ್ಡ ಸವಾಲು. ಅದಕ್ಕಾಗಿಯೇ ನಡೀತಾ ಇರುವಂತಹ ಸಮನ್ವಯ ಸಭೆ ಇದು. ದೋಸ್ತಿ ನಾಯಕರ ಜೊತೆ ಅಖಾಡಕ್ಕಿಳಿದಿದ್ದಾರೆ ದೇವೇಗೌಡರು. ಜೆಡಿಎಸ್ ಪರ ಬಿಜೆಪಿಯನ್ನ ಪ್ರಚಾರಕ್ಕೆ ಹೇಗೆ ಬಳಸ್ಕೊಳ್ಬೇಕು, ಇನ್ನು ಜೆಡಿಎಸ್ ಮತ ಇರುವ ಕ್ಷೇತ್ರಗಳಲ್ಲಿ ಹೇಗೆ ಪ್ರಚಾರ ಮಾಡಬೇಕು, ಎಲ್ಲದರ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ದೋಸ್ತಿ ನಾಯಕರ ಸಮ್ಮಿಲನ ಆಗಿದೆ. ಎರಡೂ ಪಕ್ಷದ ಶಾಲು ಹೊದ್ದು ಕುಳಿತಿದ್ದಾರೆ ನಾಯಕರು. ಬಿಜೆಪಿ ಜೆಡಿಎಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎರಡೂ ಪಕ್ಷದ ಶಾಲು ಹೊದ್ದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನಾಯಕರುಗಳು. ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯ ಮಟ್ಟದ ಸಮನ್ವಯ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಬಹುತೇಕ ಎಲ್ಲ ನಾಯಕರು ಭಾಗಿಯಾಗಿದ್ದಾರೆ. ಎರಡೂ ಪಕ್ಷದ ಶಾಲು ಹೊದ್ದು ಕುಳಿತಿದ್ದಾರೆ ನಾಯಕರು. 3/4 ಗಂಟೆ ಆಯಿತು ಸಭೆ ಆರಂಭ ಆಗಿ. ಎಲ್ಲ ಗೊಂದಲ ನಿವಾರಣೆ ಮಾಡೋದೇ ಈ ಸಭೆಯ ಮುಖ್ಯ ಅಜೆಂಡಾ. ಬಿಜೆಪಿ ಜೆಡಿಎಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನವನ್ನ ಗೆಲ್ಲಬೇಕು ಅನ್ನೋದು ಮೈತ್ರಿ ಪಕ್ಷದ ಅಜೆಂಡಾ. ಹಾಗಾಗಿ ಅದಕ್ಕೆ ಬೇಕಾಗುವ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳೋದಿಕ್ಕೆ ಈ ಕೋರ್ ಕಮಿಟಿ ಸಭೆ. ಎಲ್ಲ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಗಳಾಗತ್ತೆ. ಚುನಾವಣೆಯಲ್ಲಿ ಉಭಯ ಪಕ್ಷದ ನಾಯಕರುಗಳು ಜೊತೆಯಾಗಿ ಹೋದರೆ ಮಾತ್ರ ಗೆಲುವು ನಮ್ಮದಾಗುತ್ತೆ ಅನ್ನೋ ಅರಿವಿನ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಿಜೆಪಿ ಜೆಡಿಎಸ್ ಮೈತ್ರಿಯ ಕೋರ್ ಕಮಿಟಿ ಮೀಟಿಂಗ್ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ನಾಯಕರುಗಳು ಕೂಡ ಸಭೆಯಲ್ಲಿ ಭಾಗಿಯಾದಂಗೆ ಕಾಣಿಸ್ತಾ ಇದೆ. ಏನೆಲ್ಲ ನಡೀತಾ ಇದೆ ಸಭೆಯಲ್ಲಿ, ಏನು ಮಾಹಿತಿ ಇದೆ?
ವೀಣಾ, ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಾದ ಬಳಿಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಮೊದಲ ಸಮನ್ವಯ ಸಭೆ ಇದು. ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು, ಕುಮಾರಸ್ವಾಮಿ ಅವರು ಸೇರಿದ ಹಾಗೆ ಬಿಜೆಪಿಯಿಂದ ಯಡಿಯೂರಪ್ಪ, ವಿಜಯೇಂದ್ರ, ರಾಧಾಮೋಹನ್ ಅಗರ್ವಾಲ್ ಹೀಗೆ ಸುರೇಶ್ ಬರ್ತೀನಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ನಂತರ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಜಾಗವನ್ನು ತೆರವುಗೊಳಿಸಿ ಪಕ್ಷದ ನಿಷ್ಠೆಯಾದ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ರಾಧಾಮೋಹನ್ ದಾಸ್ ಅವರು ಹಾಗೂ ಇದೀಗ ತಾನೇ ಅತ್ಯಂತ ಪ್ರೋತ್ಸಾಹದಾಯಕವಾದಂಥ ಹಲವಾರು ಅರ್ಥಗರ್ಭಿತವಾದಂಥ ಮಾತುಗಳನ್ನು ಈ ಒಂದು ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿರ್ತಕ್ಕಂಥ ಆತ್ಮೀಯ ಶಾಸಕ ಮಿತ್ರರು, ಕ್ರಿಯಾಶೀಲ ಯುವಕ ನಾಯಕರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರೇ, ವಿರೋಧ ಪಕ್ಷದ ನಾಯಕರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಉಪಮುಖ್ಯಮಂತ್ರಿಗಳು ಆಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಅಶೋಕ್ ಅವರೇ, ಮತ್ತೊಬ್ಬ ಆತ್ಮೀಯ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗೂ ಕೆಲಸ ಮಾಡಿರ್ತಕ್ಕಂಥ ಇವತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರೇ, ಹಾಗೂ ನಮ್ಮ ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರೇ, ಹಾಗೂ ಈ ಸಮಾರಂಭದಲ್ಲಿ ಈ ಒಂದು ಮಹತ್ವಪೂರ್ಣವಾದಂಥ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳದ ಎರಡೂ ಪಕ್ಷಗಳ ಹಾಲಿ ಹಾಗೂ ಮಾಜಿ ಶಾಸಕ ಮಿತ್ರರೇ, ಹಿರಿಯರಾದಂಥ ಸದಾನಂದ ಗೌಡರೇ, ಹಾಗೂ ಎಲ್ಲ ಪಕ್ಷದ ನಿಷ್ಠಾವಂತ ಪ್ರಮುಖ ನಾಯಕರೇ, ವಿಜಯೇಂದ್ರ ಅವರು ಹೇಳಿದಂಥ ರೀತಿಯಲ್ಲಿ ಈ ಒಂದು ಸಭೆ ಬಹಳ ಹಿಂದೆನೇ ಹಲವಾರು ಬಾರಿ ನಾವು ಸೇರಬೇಕು ಅಂತಕ್ಕಂಥದ್ದು ಹಲವಾರು ಬಿಜೆಪಿಯ ನನ್ನ ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ನಾನು ಹಲವಾರು ನಾಯಕರ ಜೊತೆ ಚರ್ಚೆ ಮಾಡಿದ್ದೇನೆ. ಆದರೆ ಆ ಕಾಲ ಇವತ್ತು ನಮಗೆ ಕೂಡ ಬಂತು. ಈಗಾಗಲೇ ನಿನ್ನೆಯಿಂದ ನಾಮಪತ್ರಗಳ ಸಲ್ಲಿಕೆಯನ್ನು ಮಾಡ್ತಕ್ಕಂಥ ಮೊದಲನೇ 14 ಲೋಕಸಭಾ ಕ್ಷೇತ್ರದ ಪ್ರಕ್ರಿಯೆಗಳು ಲೋಕಸಭೆಗೆ ಪ್ರಾರಂಭ ಆಗಿದೆ. ಇವತ್ತಿನ ಈ ಒಂದು ಸಭೆಯ ಮುಖಾಂತರ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವ ಬಿಜೆಪಿ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಕೂಡ ಭಾಗಿಯಾಗಿದ್ದಾರೆ. ಜೆಡಿಎಸ್ ಜೊತೆಗಿನ ಮುನಿಸು ಮರೆತು ಸಭೆಯಲ್ಲಿ ಭಾಗಿಯಾದ ಮಾಜಿ ಶಾಸಕ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ವಿರೋಧ ಮಾಡಿದ್ರು. ಪ್ರೀತಂ ಗೌಡ ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಸಮನ್ವಯ ಮೂಡಿಸೋದಿಕ್ಕೇನೆ ಕರೆದಂತಹ ಸಭೆ ಇದು. ಆ ಸಭೆಗೆ ಪ್ರೀತಂ ಗೌಡ ಆಗಮಿಸಿದ್ದಾರೆ. ನಾಯಕರ ಮಧ್ಯೆ ಒಮ್ಮತ ಮೂಡಿಸಲು ಸಭೆಯಲ್ಲಿ ಪ್ರಯತ್ನ. ಹಾಗಾದ್ರೆ ಸಮನ್ವಯ ಆಗತ್ತಾ? ಪ್ರೀತಂ ಗೌಡ ಚುನಾವಣೆಯಲ್ಲಿ ಜೆಡಿಎಸ್ ಪರ ಪ್ರಚಾರಕ್ಕಿಳಿತಾರ? ಬಹಳ ಕುತೂಹಲಕ್ಕೆ ಕೆರಳಿಸ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ತಾವು ಹೇಳ್ತಾ ಇದ್ರಿ ಕೋರ್ ಕಮಿಟಿ ಸಭೆಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ. ಜೊತೆಗೆ ಪ್ರೀತಂ ಗೌಡ ಅವರು ಕೂಡ ಬಹಳ ಅಂದ್ರೆ ಸಭೆಗೆ ಬಂದಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಖಂಡಿತ ವೀಣಾ, ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಸಮನ್ವಯ ಸಭೆ ನಂತರ ಬೊಮ್ಮಾಯಿ ಅವರು ಬರ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಆದಂತಹ ಬೊಮ್ಮಾಯಿ ಅವರು ಇದೀಗ ಸಭೆಗೆ ಬರ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಜನ ಬಿಜೆಪಿ ನಾಯಕರು ಬರ್ತಿದ್ದಾರೆ. ಓಕೆ, ಮೊದಲ ಸಮನ್ವಯ ಸಮಿತಿಯ ಸಭೆ ಇವತ್ತು ನಡೀತಾ ಇದೆ. ಮೈತ್ರಿಯಾದ ಬಳಿಕ ಒಂದು ಸ್ಪಷ್ಟವಾದಂತಹ
ಸಂದೇಶವನ್ನ ಕೊಡಬೇಕು ಕಾರ್ಯಕರ್ತರಿಗೆ, ರಾಜ್ಯದ ಜನತೆಗೆ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಈ ಒಂದು ಸಭೆ. ಅಂದ್ರೆ ನಾಯಕರ ಮಧ್ಯದಲ್ಲಿ ಸಮನ್ವಯತೆ ಮೂಡುತ್ತೆ ಸರಿ, ಆದರೆ ಕಾರ್ಯಕರ್ತರಲ್ಲಿ, ಮತದಾರರಲ್ಲಿ ಅಂದ್ರೆ ಒಂದು ಗೊಂದಲ ಇರಬಾರದು. ನಾವು ಎರಡೂ ಪಕ್ಷಗಳು ಮೈತ್ರಿಯಾಗಿದ್ದೇವೆ, ಒಟ್ಟಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನ ಕೊಡಬೇಕು. ಮತ್ತೆ ಚುನಾವಣೆಯಲ್ಲಿ ಒಂದು ಪಕ್ಷದ ಅಭ್ಯರ್ಥಿ ಯಾರು ಮೈತ್ರಿ ಅಭ್ಯರ್ಥಿಯಾಗಿ ಇರ್ತಾರೋ ಅವರ ಪರವಾಗಿ ಮತ್ತೊಂದು ಪಕ್ಷದ ಕಾರ್ಯಕರ್ತರು ಕೂಡ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಮನ್ವಯತೆಯನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆ ಆಗ್ತಾ ಇರುವಂತದ್ದು. ಘಟಾನುಘಟಿ ನಾಯಕರೆಲ್ಲರೂ ಕೂಡ ಇವತ್ತಿನ ಈ ಒಂದು ಸಭೆಯಲ್ಲಿದ್ದಾರೆ. ಅಂದ್ರೆ ಈಗ ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ, ಯಡಿಯೂರಪ್ಪನವರಿದ್ದಾರೆ, ಈಗಷ್ಟೇ ಬೊಮ್ಮಾಯಿ ಅವರು ಕೂಡ ಬಂದರು, ವಿಜೇಂದ್ರ ಅವರಿದ್ದಾರೆ. ಹಾಗಾಗಿ ಸಾಕಷ್ಟು ಜನ ನಾಯಕರು ಈ ಒಂದು ಸಭೆಯಲ್ಲಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಂದಾಗಿ ಈ ಒಂದು ಚುನಾವಣೆಯನ್ನ ಎದುರಿಸೋದಕ್ಕೆ ಸಿದ್ಧರಾಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ನಿನ್ನೆಯಿಂದ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಒಂದು ಪಕ್ಷದ ಮೈತ್ರಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಬ್ಬ ಪಕ್ಷದ ನಾಯಕ ಕೂಡ ಜೊತೆಯಲ್ಲಿ ಹೋಗಬೇಕು, ಕಾರ್ಯಕರ್ತರು ಕೂಡ ಒಟ್ಟಾಗಿ ಜೊತೆಯಲ್ಲಿ ಹೋಗಬೇಕು. ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಒಂದಾಗಿ ಕೆಲಸ ಮಾಡಬೇಕು. ಈ ಹಿಂದೆ ಇದ್ದಂತ ಯಾವುದೇ ಸಣ್ಣ ಪುಟ್ಟ ಮುನಿಸುಗಳನ್ನ ಮರೆತು ಒಂದಾಗಿ ಈ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡಬೇಕು. ಒಂದೇ ಗುರಿ, ಕಾಂಗ್ರೆಸ್ ಅನ್ನ ಸೋಲಿಸಬೇಕು. 28ಕ್ಕೆ 28 ಸ್ಥಾನಗಳನ್ನ ಮೈತ್ರಿ ಪಕ್ಷ ಗೆಲ್ಲಬೇಕು ಅನ್ನುವಂತ ಒಂದೇ ಗುರಿಯೊಂದಿಗೆ ಈ ಒಂದು ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸಭೆ ನಡೀತಾ ಇದೆ. ಇದರ ಜೊತೆಯಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿರ್ತವೆ. ಈ ಹಿಂದೆ ಅಂದ್ರೆ ಎರಡೂ ಪಕ್ಷಗಳ ನಾಯಕರ ನಡುವಿನ ಸಣ್ಣ ಪುಟ್ಟ ಮುನಿಸುಗಳಿರ್ತವೆ. ಅವೆಲ್ಲವನ್ನ ನಿವಾರಿಸಿಕೊಂಡು ಈ ಒಂದು ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಒಟ್ಟಾರೆಯಾಗಿ ಈಗಾಗಲೇ ಹೇಳಿದ ಹಾಗೆ ಕಾರ್ಯಕರ್ತರಲ್ಲಿ, ಜನತೆಯಲ್ಲಿ ಇರುವಂತಹ ಒಂದು ಗೊಂದಲವನ್ನ ನಿವಾರಣೆ ಮಾಡಿಕೊಂಡು ಈ ಒಂದು ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆ ನಡೀತಾ ಇರುವಂತದ್ದು. ವೀಣಾ. ಎಸ್ ಸುರೇಶ್, ಬಹುಶಃ ಈ ಮೀಟಿಂಗ್ ಸ್ವಲ್ಪ ದಿನಗಳ ಹಿಂದೆನೇ ಆಗಿದ್ದಿದ್ರೆ ಬಹುಶಃ ಮತ್ತಷ್ಟು ಲಾಭ ಆಗ್ತಿತ್ತೇನೋ ಮೈತ್ರಿಗೆ. ಯಾಕಂತಂದ್ರೆ ಈಗ ಎರಡನೇ ಹಂತದ ಚುನಾವಣೆಗೆ, ಅದರಲ್ಲೂ ರಾಜ್ಯದ ಮೊದಲ ಹಂತದ ಚುನಾವಣೆಗೆ ನಿನ್ನೆಯಿಂದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಸೊ ಈ ಒಂದು ಮೀಟಿಂಗ್ ಬಹುಶಃ ಸ್ವಲ್ಪ ಹಿಂದೆನೇ ಆಗಿದ್ದಿದ್ರೆ ಗೊಂದಲಗಳಿಗೆ ಎಲ್ಲದಕ್ಕೂ ಕೂಡ ತೆರೆ ಎಳಿಬಹುದಾಗಿತ್ತೇನೋ ಅಲ್ವಾ? ಮೊದಲು ತಮ್ಮ ಪಕ್ಷಗಳಲ್ಲಿ ಇರುವಂತಹ ಗೊಂದಲಗಳನ್ನ ನಿವಾರಣೆ ಮಾಡಿಕೊಳ್ಳುವತ್ತ ನಾಯಕರು ಗಮನ ಹರಿಸಿದ್ರು. ಹಾಗಾಗಿ ಅವೆಲ್ಲವನ್ನ ನಿವಾರಣೆ ಮಾಡಿಕೊಂಡ ಬಳಿಕ ಅದರ ಜೊತೆಯಲ್ಲಿ ಟಿಕೆಟ್ನ ಗೊಂದಲಗಳಿತ್ತು ಬಹುಶಃ. ಹಾಗಾಗಿ ಅವೆಲ್ಲ ಗೊಂದಲಗಳು ನಿವಾರಣೆಯಾದ ಬಳಿಕ ಇಂಥದೊಂದು ಸಭೆಯನ್ನ ಮಾಡಬೇಕು ಅನ್ನುವಂಥದ್ದು ಎರಡೂ ಪಕ್ಷಗಳ ನಾಯಕರಲ್ಲಿ ಇತ್ತು. ಹಾಗಾಗಿ ಈಗ ಈ ಒಂದು ಸಭೆ ನಡೀತಿದೆ. ಏನು ತುಂಬಾ ಕಾಲ ಮಿಂಚು ಹೋಗಿಲ್ಲ. ಈಗ ನಿನ್ನೆಯಿಂದಷ್ಟೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗಿದೆ. ಈ ಕ್ಷಣದ ಈ ಹಂತದಲ್ಲಿ ಈ ಒಂದು ಸಮನ್ವಯತೆಯನ್ನ ಸಾಧಿಸಿದ್ದೇ ಆದಲ್ಲಿ ಮುಂದೆ ಆ ಚುನಾವಣೆಯಲ್ಲಿ ಒಳ್ಳೆಯದಾಗಬಹುದು, ಏನು ಅಂದುಕೊಂಡಿದ್ದೀವೋ ಆ ಗುರಿಯನ್ನ ಮುಟ್ಟಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆಯಲ್ಲಿ ಒಂದು ಸ್ಪಷ್ಟವಾದ ಸಂದೇಶವನ್ನ ನೀಡುವಂಥದ್ದು. ಈಗ ತಾವು ಹೇಳ್ತಾ ಇದ್ರಿ ಕೆಲವೊಂದು ಕ್ಷೇತ್ರಗಳಲ್ಲಿ ಒಂದಷ್ಟು ಗೊಂದಲಗಳಿದೆ ಅಂತ ಅಂದ್ಬಿಟ್ಟು. ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಈ ರೀತಿ ಅಂದ್ರೆ ಒಗ್ಗೂಡೋದಕ್ಕೆ ಒಪ್ತಾ ಇರಲಿಲ್ಲ, ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ರು ಅನ್ನುವಂಥದ್ದು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ, ಅಲ್ಲಿ ಇರುವಂತಹ ಗೊಂದಲಗಳು ಅಂದ್ರೆ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು, ಅಥವಾ ಅವರಿಂದ ಒಂದು ಬೆಂಬಲವನ್ನ ನಿರೀಕ್ಷೆ ಮಾಡುವಂಥದ್ದು ಇರಬಹುದು. ಅದನ್ನ ಹೊರತುಪಡಿಸಿದ್ರೆ ಕೋಲಾರದಲ್ಲಿ ಮತ್ತೆ ತುಮಕೂರಿನಲ್ಲಿ ಈ ರೀತಿ ಕಾರ್ಯಕರ್ತರಲ್ಲಿ ಇರುವಂತಹ ಸಣ್ಣ ಪುಟ್ಟ ಗೊಂದಲಗಳು, ಮುನಿಸುಗಳು, ಅಸಮಾಧಾನಗಳನ್ನ ಶಮನ ಮಾಡಿಕೊಂಡು ಈ ಒಂದು ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು, ಯಾವ ರೀತಿ ಅನ್ನುವಂಥದ್ದು. ಕಾರ್ಯಕರ್ತರಲ್ಲಿ ಕೇವಲ ಸಮನ್ವಯತೆ ಮೂಡಿಸಿದ್ರೆ ಸಾಲದು, ನಾಯಕರಲ್ಲಿ ಅಂದ್ರೆ ನಾವೇ ಮುಂಚೂಣಿಯಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ನೋಡ್ಬೋದು. ಕುಮಾರಸ್ವಾಮಿ ಅವರು ನಾರಾಯಣಗೌಡರ ಮನೆಗೆ ಹೋಗಿ ಖುದ್ದು ಅವರನ್ನ ಭೇಟಿ ಮಾಡಿ ಬೆಂಬಲವನ್ನ ಕೋರಿ ಬಂದರು. ಅಶ್ವಥ್ ನಾರಾಯಣ ಅವರ ಮನೆಗೆ ಹೋಗಿ ಒಂದು ಬೆಂಬಲವನ್ನ ಕೋರಿ ಬಂದರು. ಅಂದ್ರೆ ನಮ್ಮ ಮಧ್ಯದಲ್ಲಿ ಇರುವಂತಹ ಮುನಿಸನ್ನೇ ನಾವು ಮರೆತು ಒಂದಾಗಿದ್ದೇವೆ. ಅದೇ ರೀತಿ ಕಾರ್ಯಕರ್ತರು ಕೂಡ ಮುನಿಸನ್ನ ಮರೆತು ಒಂದಾಗಿ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯನ್ನ ಎದುರಿಸಬೇಕು. ಒಂದೇ ಗುರಿ, 28ಕ್ಕೆ 28 ಕ್ಷೇತ್ರಗಳನ್ನ ಬಿಜೆಪಿ ಮತ್ತು JDS ಮೈತ್ರಿಕೂಟ ಗೆಲ್ಲಬೇಕು ಅನ್ನುವಂಥದ್ದು, ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನುವಂಥದ್ದು. ಈ ಒಂದು ಸಂದೇಶವನ್ನ ಸ್ಪಷ್ಟವಾಗಿ ತಲುಪಿಸುವ ಉದ್ದೇಶದಿಂದ ಈ ಒಂದು ಸಮನ್ವಯ ಸಭೆ ನಡೀತಾ ಇರುವಂಥದ್ದು. ವೀಣಾ. ಎಸ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.